ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಜನವರಿ ತಿಂಗಳು ಕಳೆದರೂ ಹೊಸ ಕ್ಯಾಲೆಂಡರ್ ಮನೆಗೆ ಬಂದಿರಲಿಲ್ಲ. ಈ ಬಗ್ಗೆ 2-3 ಸಲ ಕೇಳಿದ್ದ ವಿಶಾಲು ಕಡೆಗೆ ಸಿಟ್ಟಿನಿಂದ ಹೇಳಿದಳು, ಎಂಥ ಆಫೀಸ್ ಕಂಡ್ರಿ ನಿಮ್ಮದು, ಇಷ್ಟು ದಿನ ಆಯಿತು, ಇನ್ನು ಯಾವಾಗ ಕೊಡ್ತಾರಂತೆ? ನಾಳೆ ಬರುತ್ತೆ ಕಣೆ, ಕಳೆದ ಸೆಪ್ಟೆಂಬರ್ನಿಂದ ಸರ್ಕಾರ ಅನುಸರಿಸ್ತಾ ಇಲ್ವಾ ಎಕಾನಮಿ ಮೆಷರು ಅಂತ, ಅದು ಎಲ್ಲ ಆಫೀಸ್ಗಳಿಗೂ ಅನ್ವಯಿಸುತ್ತೆ ಎಂದ ವಿಶ್ವ. ಮಾರನೇ ದಿನ ಕ್ಯಾಲೆಂಡರ್ ಮನೆಗೆ ಬಂತು. ಆದರೆ ಏನು ಆಶ್ಚರ್ಯ, ಅದರಲ್ಲಿ ಜನವರಿ ಹಾಳೆ ಡಿಸೆಂಬರ್ ಹಾಳೆ ಇರಲಿಲ್ಲ. ಏನು, ವರ್ಷಕ್ಕೆ 10 ತಿಂಗಳು ಮಾತ್ರವೇ? ಏನ್ರಿ ಇದು ವಿಚಿತ್ರವಾಗಿದೆ, ಹಿಂದಿಲ್ಲ ಮುಂದಿಲ್ಲ ಎಂದು ಕೂಗಿದಳು ವಿಶಾಲ್. ಆದರೆ ಪತಿರಾಯನಿಗೆ ಗಾಬರಿ ಆಗಲೇ ಇಲ್ಲ. ಹೌದು ಕಣೆ, ಎಕಾನಮಿ ಮೆಷರು 2 ತಿಂಗಳು ಖೋತಾಗಿದೆ. ಜನವರಿ ಆದಮೇಲೆ ನಮ್ಮ ಆಫೀಸ್ನವರು ಕ್ಯಾಲೆಂಡರ್ ಪ್ರಿಂಟ್ ಮಾಡಿಸಿದ್ದಾರೆ. ಹರಿಯೋಕ್ಕೋಸ್ಕರ ಇನ್ನೊಂದು ಶೀಟ್ ಯಾಕೆ ಅಂತ ಜನವರಿನ ಕೈ ಬಿಟ್ಬಿಟ್ಟಿದ್ದಾರೆ ಅಂದ ವಿಶ್ವ. ಮತ್ತು ಡಿಸೆಂಬರು ಆ ವೇಳೆಗೆ ಹೊಸ ಕ್ಯಾಲೆಂಡರ್ ಪ್ರಕಟಿಸ್ತಾರೆ ಅಂತ ಹೇಳಿದ್ದಾರಲ್ವಾ, ಮುಂದಿನ ವರ್ಷದ್ದು. ಕಡೆ 30 ದಿನಗಳು ತಾನೇ, ಇಲ್ಲದೇ ಇದ್ದರೂ ನಡೆಯುತ್ತೆ. ಎಕಾನಮಿ ಮೆಷರು ಅಂತ ಹೇಳ್ತಾನಂತೆ ವಿಶ್ವ. ಎಕಾನಮಿ ಮೆಷರು ಹಾಸ್ಯ ಲೇಖನಗಳ ಸಂಗ್ರಹ. MS ನರಸಿಂಹಮೂರ್ತಿ ಅವರು ಬರೆದಿರುವಂಥ ಪುಸ್ತಕ. ಈ ಒಂದು ಪುಸ್ತಕಕ್ಕೆ ಮುನ್ನುಡಿಯನ್ನು ಬರೀತಾ ಹೇಳ್ತಾರೆ ಸಿಹಿ ಕಹಿ ಚಂದ್ರ ಅವರು, ನಾನು ಈ ಎಕಾನಮಿ ಮೆಷರ್ ಕೃತಿಯನ್ನು ರಾತ್ರಿ ಸುಮಾರು 10 ಗಂಟೆಗೆ ಓದಲು ಶುರು ಮಾಡಿದ್ದು. ರಾತ್ರಿ ಇಡೀ ಜಾಗರಣೆ ಮಾಡಿ ಪವರ್ ಕಟ್ ಆದರೂ ಕ್ಯಾಂಡಲ್ ಸೇವೆಯಿಂದ ಇಡೀ ಕೃತಿಯನ್ನು ಬೆಳಗಾಗೋದ್ರೊಳಗೆ ಮುಗಿಸಿದೆ. ನಿಜವಾಗಲೂ ನನಗೆ ಐಸಾನಂದ ಆಯಿತು. MSN ಅವರ ಮಾತು ಕೇಸರಿ ಬಾತು ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಹೆಂಡತಿ ಪ್ರಾಣ ಹಿಂಡುತಿ ಅಂತ ಹೇಳೋ ನನ್ನಂಥ ಮೀಸೆ ಹೊತ್ತ ಗಂಡಸರಿಗೆ ಈ ಕೃತಿಯ ಹಾಸ್ಯ ಚಟಾಕಿಗಳ ಶುಂಠಿ ಲೇಹ್ಯ ಮುಂಜಾವಿನ ವ್ಯಾಯಾಮ ಇದ್ದಂತೆ ಆಹ್ಲಾದಕರವಾಗಿದೆ ಅಂತ ಬರೀತಾರೆ. ಭಾರತೀಯರಿಗೆ ಕನ್ನಡಿಗರಿಗೆ ಹಾಸ್ಯ ಪ್ರಜ್ಞೆ ಕಡಿಮೆ, ಅದರಲ್ಲೂ ಕನ್ನಡಿಗರಿಗೆ ಇಲ್ಲವೇ ಇಲ್ಲ ಅನ್ನೋ ಆರೋಪ ಉಂಟು. ಆದರೆ ಆ ಆರೋಪ ಸುಳ್ಳು ಅನ್ನೋದಕ್ಕೆ ನಮ್ಮಲ್ಲಿ ಅನೇಕ ಹಾಸ್ಯ ಲೇಖಕರು ಅದ್ಭುತವಾದ ಕೃತಿಗಳನ್ನು ಬರೆದು ಹೋಗಿದ್ದಾರೆ. ನಮ್ಮ ನಡುವೆ ಇರುವಂಥ MS ನರಸಿಂಹಮೂರ್ತಿ ಅವರು ಇವತ್ತಿಗೂ ಸಹ ಸೊಗಸಾದ ಹಾಸ್ಯ ರಸಾಯನವನ್ನು ಬಳಸ್ತಾ ಇರ್ತಾರೆ. ಅಂತಹ ಲೇಖನಗಳ ಸಂಕಲನ ಎಕಾನಮಿ ಮೆಷರು. MS ನರಸಿಂಹಮೂರ್ತಿ ಅವರು ಬರೆದಂಥ ಈ ಒಂದು ಪುಸ್ತಕವನ್ನು ಆರಾಮವಾಗಿ ಓದಬಹುದು, ನಗಬಹುದು, ನಗಿಸಬಹುದು. ಹಾಗೆಯೇ ನೀವು ಮುಂದೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಸಮಾರಂಭ ನಡೀತು ಅಂತ ಹೇಳ್ತಂದರೆ ಪುಸ್ತಕ ತಾಂಬೂಲ ಕೊಡುವಾಗ ಇದೇ ಪುಸ್ತಕವನ್ನು ಆಯ್ಕೆ ಮಾಡ್ಕೋಬಹುದು. ಅಷ್ಟು ಸೊಗಸಾಗಿದೆ. ಮನೆ ಮಂದಿಯೆಲ್ಲ ಓದಿ ಸಂತೋಷ ಪಡಬಹುದಾದಂಥ ಈ ಪುಸ್ತಕವನ್ನು ಬರೆದ MS ನರಸಿಂಹಮೂರ್ತಿ ಅವರನ್ನು ಅಭಿನಂದಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಮತಾ ಕೆಸಿ. ನಾನು ಬೆಂಗಳೂರಿನ ಕೆಂಗೇರಿಯಿಂದ ಬಂದಿದ್ದೇನೆ. ವೃತ್ತಿಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಪ್ರಥಮ ದರ್ಜೆ ಸಹಾಯಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ನನ್ನ ಹವ್ಯಾಸಗಳು ತಟ್ಟಂತ ಹೇಳಿ ಕಾರ್ಯಕ್ರಮ ನೋಡುವುದು, ಪ್ರಯಾಣ ಮಾಡುವುದು. ಮಮತಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ. ನನ್ನ ಹೆಸರು ಗುರುರಾಜ್. ಮಂಡ್ಯ ಜಿಲ್ಲೆ ನಾಗಮಂಗಲದಿಂದ ಬಂದಿದ್ದೇನೆ. ವೃತ್ತಿಯಲ್ಲಿ ಶಿಕ್ಷಕರು. ನನ್ನ ಹವ್ಯಾಸಗಳು ಇದ್ದರೆ ಪುಸ್ತಕಗಳನ್ನ ಓದುವುದು, ವಾರ್ತೆಗಳನ್ನ ಕೇಳುವುದು ಹಾಗೂ ಯೋಗಾಭ್ಯಾಸವನ್ನು ಮಾಡುವುದು. ಗುರುರಾಜ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಜೇಶ್ವರಿ NP. ನಾನು ವೃತ್ತಿಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿಂದ ಬಂದಿದ್ದೀನಿ. ನನ್ನ ಹವ್ಯಾಸಗಳು ಅಂದರೆ ಪುಸ್ತಕಗಳನ್ನು ಓದುವುದು ಹಾಗೂ ಪ್ರವಾಸವನ್ನು ಕೈಗೊಳ್ಳುವುದು ನನ್ನ ಹವ್ಯಾಸ ಆಗಿರುತ್ತೆ. ರಾಜೇಶ್ವರಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧಾಂತ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಂದು ಸಲ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕವನ್ನು ವಿಶೇಷ ಬಹುಮಾನವಾಗಿ ಕೊಡ್ತೇವೆ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಮೊದಲ ಪುಸ್ತಕ ಸ್ವಾತಂತ್ರ್ಯ ಭಾರತದ ಅಮೃತಗಳಿಗೆ. ಪ್ರೊಫೆಸರ್ ಶ್ರೀನಿವಾಸ ಬಳ್ಳಿ ಬರೆದಿರುವಂಥದ್ದು. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ.
ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಮುದ್ರವನ್ನು ಸೇರುವ 4 ಲಕ್ಷ ಜನರ ಜೀವನದಿಯ ಹೆಸರೇನು? ಆಯ್ಕೆಗಳನ್ನು ನೋಡೋಣ. ಗಂಗಾವಳಿ, ಕಾಳಿ ನದಿ. ಮೊದಲಿಗೆ ಗುರುರಾಜ್, ಆನಂತರ ಮಮತಾ. ಕಾಳಿ ನದಿ. ಮಮತಾ? ಗಂಗಾವಳಿ. ಗಂಗಾವಳಿ ಆಯ್ಕೆ 3. ಅಘನಾಶಿನಿ ಆಯ್ಕೆ 4. ವರದಾ ನದಿ. ಉತ್ತರವನ್ನು ನೋಡೋಣ. ಕಾಳಿ ನದಿ ಉತ್ತರ ಸರಿಯಾಗಿದೆ. ಗುರುರಾಜ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ಭಾರತದ ಅಮೃತ ಗಳಿಗೆ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಜೋಡಾ ತಾಲೂಕಿನ ಕುಶಾವಲಿಯಲ್ಲಿ ಹುಟ್ಟುತ್ತೆ. 184 ಕಿಲೋಮೀಟರ್ ಹರಿದು ಕಾರವಾರದ ಹತ್ತಿರ ಸಮುದ್ರವನ್ನು ಹೋಗಿ ಸೇರುತ್ತೆ. ಬಹಳ ಚಿಕ್ಕ ನದಿ ಆದರೂ ಸಹ ಇದು ಉಪಯುಕ್ತತೆಯ ದೃಷ್ಟಿಯಿಂದ ಬಹಳ ಮುಖ್ಯವಾದಂಥ ನದಿ. ಸೂಪ ಅಣೆಕಟ್ಟು ಉಂಟು. ಬೊಮ್ಮನಹಳ್ಳಿ ಜಲಾಶಯ ಇಲ್ಲಿದೆ. ಕೊಡಸಳ್ಳಿ ಜಲಾಶಯ ಉಂಟು. ಕದ್ರಾ ಜಲಾಶಯವೂ ಸಹ ಈ ಕಾಳಿ ನದಿಯ ವ್ಯಾಪ್ತಿಯಲ್ಲೇ ಬರುತ್ತೆ. ಆದರೆ ಈ ನದಿ ಹಾಳಾಗ್ತಾ ಇರೋದಕ್ಕೆ ನಾವೇ ನೇರವಾಗಿ ಕಾರಣವಾಗ್ತಾ ಇದ್ದೇವೆ. ಯಾಕಂದರೆ ಮರಳು ಮಾಫಿಯಾ ಬಹುದೊಡ್ಡ ಕೆಟ್ಟ ಪ್ರಭಾವವನ್ನು ಉಂಟು ಮಾಡ್ತಾ ಇದೆ ಇಲ್ಲಿನ ಪರಿಸರದ ಮೇಲೆ. ಅದಾದ ನಂತರ ಎರಡನೇ ಸಮಸ್ಯೆ ಅಂದರೆ ಕಾರ್ಖಾನೆಗಳಿಂದ ಬರುವಂತಹ ತ್ಯಾಜ್ಯ ಏನಿದೆ ಅದು ನೇರವಾಗಿ ನದಿಯನ್ನು ಸೇರ್ತಾ ಇರೋದ್ರಿಂದ ಜಲಚರಗಳಿಗೆ ಮತ್ತು ಪ್ರಕೃತಿಗೆ ಅಪಾರ ಹಾನಿ ಆಗ್ತಾ ಇದೆ. ಮುಂದಿನ ಪುಸ್ತಕ ಸೊಗಸಾದ ಕೃತಿ ಉತ್ತರ ಭೂಪ, ಬೀಚಿ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ ಈಗ ಬಂತು. ರೋಡಮಿನ್ ಬಿ ಎಂದರೆ ಏನು? ಆಯ್ಕೆಗಳನ್ನು ನೋಡೋಣ. ರಾಸಾಯನಿಕ, ನಕ್ಷತ್ರ, ಬ್ಯಾಕ್ಟೀರಿಯಾ, ಮೀನು. ಮೊದಲಿಗೆ ರಾಜೇಶ್ವರಿ, ಆನಂತರ ಗುರುರಾಜ್. ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾ ಆಯ್ಕೆ 3. ಗುರುರಾಜ್? ರಾಸಾಯನಿಕ. ರಾಸಾಯನಿಕ ಆಯ್ಕೆ 1. ಉತ್ತರವನ್ನು ನೋಡೋಣ. ರಾಸಾಯನಿಕ ಉತ್ತರ ಸರಿಯಾಗಿದೆ. ಉತ್ತರ ಭೂಪ ಈ ಒಂದು ಪುಸ್ತಕವನ್ನು ಗುರುರಾಜ್ ಅವರಿಗೆ ಕೊಟ್ಟಿದ್ದೇವೆ. ರೋಡಮಿನ್ ಬಿ ಅನ್ನೋದು ಒಂದು ರಾಸಾಯನಿಕ ವಸ್ತು. ಬಟ್ಟೆಗಳಿಗೆ, ಕಾಗದಕ್ಕೆ, ಚರ್ಮಕ್ಕೆ ಬಣ್ಣವನ್ನು ಹಾಕೋದಕ್ಕೆ ಇದನ್ನು ಬಳಸ್ತಾರೆ. ಇದು ಮೂಲತಃ ಹಸಿರು ಬಣ್ಣದಲ್ಲಿ ಇರುತ್ತೆ. ನೀರಿನಲ್ಲಿ ಕಲಗಿದಾಗ ಸ್ವಲ್ಪ ಗುಲಾಬಿಯಿಂದ ಕೆಂಪು ಬಣ್ಣಕ್ಕೆ ಬರೋದು ಉಂಟು. ಇದು ಅತ್ಯಂತ ಅಪಾಯಕಾರಿಯಾದ ರಾಸಾಯನಿಕ ವಸ್ತು. ಆದರೆ ತಮಿಳುನಾಡಲ್ಲಿ ಏನು ಮಾಡಿದ್ದಾರೆ ಅಂದರೆ ಇದನ್ನು ಕಾಟನ್ ಕ್ಯಾಂಡಿ ತಯಾರಿಕೆಯಲ್ಲಿ ಬಳಸಿದ್ದಾರಂತೆ. ಕಾಟನ್ ಕ್ಯಾಂಡಿ ಮಕ್ಕಳಿಗೆಲ್ಲ ಬಹಳ ಇಷ್ಟ. ಅದು ಕೆಂಪು ಬಣ್ಣ ಕೈಗೂ ಬಾಯಿಗೂ ಮೆತ್ಕೊಂಡು ತಿನ್ನೋದು ಅಂದರೆ ಒಂದು ರೀತಿಯಾದ ಆನಂದ. ಆದರೆ ಈ ಒಂದು ರಾಸಾಯನಿಕ ದೇಹವನ್ನು ಸೇರಿತು ಅಂತ ಹೇಳ್ತಂದರೆ ಅದು ಮಿದುಳು ಬಳ್ಳಿ ಮೇಲೆ, ಮಿದುಳಿನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ, ಕ್ಯಾನ್ಸರನ್ನು ಉಂಟು ಮಾಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ರೋಡಮಿನ್ ಬಿ ಅನ್ನು ಆಹಾರಕ್ಕೆ ಬಳಸಬಾರ್ದು, ಆದರೆ ಬೇರೆ ಕ್ಷೇತ್ರಗಳಲ್ಲಿ ಬಳಸೋದು ಉಂಟು. ರಾಮಾಯಣದ ಉಪಕಥೆಗಳು. ಸಂಪಾದಕರು ವೈಎನ್ ಗುಂಡೂರಾವ್. ನಮ್ಮ ಪ್ರಶ್ನೆ: ಇವುಗಳಲ್ಲಿ ಯಾವ ದೇಶವೋ IBSA ಫಂಡ್ನಲ್ಲಿ ಸೇರಿಲ್ಲ, ಇಪ್ಸಾ ಫಂಡಲ್ಲಿ ಸೇರಿಲ್ಲ? ಆಯ್ಕೆಗಳು: ಭಾರತ, ದಕ್ಷಿಣ ಆಫ್ರಿಕಾ, ಬ್ರೆಜಿಲ್. ಮೊದಲಿಗೆ ರಾಜೇಶ್ವರಿ, ಆನಂತರ ಗುರುರಾಜ್. ಆಪ್ಷನ್ 2 ದಕ್ಷಿಣ ಆಫ್ರಿಕಾ. ದಕ್ಷಿಣ ಆಫ್ರಿಕಾ ಸೇರಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೇಳಿ ಗುರುರಾಜ್. ಬ್ರೆಜಿಲ್. ಬ್ರೆಜಿಲ್ ಸೇರಿಲ್ಲ ಅಂತಿದ್ದಾರೆ. ಆಯ್ಕೆ 4. ಆಸ್ಟ್ರೇಲಿಯಾ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಆಸ್ಟ್ರೇಲಿಯಾ ಆಗಿತ್ತು. IBSA ಅಂದರೆ ಐ ಅಂದರೆ ಇಂಡಿಯಾ, ಬಿ ಅಂದರೆ ಬ್ರೆಜಿಲ್, SA ಅಂದರೆ ಸೌತ್ ಆಫ್ರಿಕಾ. 2006ರಲ್ಲಿ ಆರಂಭವಾಯಿತಂತೆ ಈ ಒಂದು ಪುದವಟ್ಟು ಆರಂಭವಾಯಿತಂತೆ. ಇದು 50 ದಶಲಕ್ಷ ಅಮೆರಿಕನ್ ಡಾಲರ್ನಷ್ಟು ಹಣ ಇದೆಯಂತೆ ಈ ಒಂದು ಫಂಡಲ್ಲಿ. 37 ದೇಶಗಳಲ್ಲಿ 45 ಯೋಜನೆಗಳನ್ನು ಬಡವರಿಗಾಗಿ ಇವರು ಕೈಗೊಂಡಿದ್ದಾರೆ. ಮುಖ್ಯವಾಗಿ ಭಾರತ ಇತ್ತೀಚೆಗಷ್ಟೇ 1 ದಶಲಕ್ಷ ಅಮೆರಿಕನ್ ಡಾಲರನ್ನು ಕೊಡುಗೆಯಾಗಿ ನೀಡಿದೆ. ಇದು ಆರೋಗ್ಯ, ಶುದ್ಧ ನೀರು ಮತ್ತು ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ದೇಶಗಳಲ್ಲಿ ಸಮಸ್ಯೆಗಳಿದೆಯೋ ಅಲ್ಲೆಲ್ಲ ನೆರವು ನೀಡೋದಕ್ಕೆ ಈ 3 ದೇಶಗಳು ಒಟ್ಟಿಗೆ ಸೇರಿಕೊಂಡು ಕೆಲಸವನ್ನು ಮಾಡ್ತಾ ಇವೆ. ಮುಂದಿನ ಪುಸ್ತಕ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಜೀವನ ಸಾಧನೆ, VS ನಾರಾಯಣರಾವ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ:
11 ವರ್ಷಗಳ ಸೌರಚಕ್ರದಲ್ಲಿ ಸೋಲಾರ್ ಸೈಕಲ್ನಲ್ಲಿ ಈ ಕೆಳಗಿನ ಯಾವ ವಿದ್ಯಮಾನ ನಡೆಯುವುದಿಲ್ಲ? ಆಯ್ಕೆಗಳನ್ನು ನೋಡೋಣ. ಗರಿಷ್ಠ ಸೌರ ಕಲೆಗಳು, ಉತ್ತರ ದಕ್ಷಿಣ ಧ್ರುವಗಳ ಬದಲಾವಣೆ, ಕನಿಷ್ಠ ಸೌರ ಚಟುವಟಿಕೆ, ಗರಿಷ್ಠ ಸೌರ ಚಟುವಟಿಕೆ. ಮೊದಲಿಗೆ ಗುರುರಾಜ್, ಆನಂತರ ರಾಜೇಶ್ವರಿ. ಉತ್ತರ ದಕ್ಷಿಣ ಧ್ರುವಗಳ ಬದಲಾವಣೆ. ಆಪ್ಷನ್ 2. ಹೇಳಿ ರಾಜೇಶ್ವರಿ. ಆಪ್ಷನ್ 4 ಗರಿಷ್ಠ ಸೌರ ಚಟುವಟಿಕೆ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಕನಿಷ್ಠ ಸೌರ ಚಟುವಟಿಕೆ ಅಂತ ಆಗಿತ್ತು. ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅನ್ನೋ ಸಂಸ್ಥೆ ಈ ವರ್ಷದ ಮಧ್ಯಭಾಗದಲ್ಲಿ ಈ ಸೌರಚಕ್ರ ಸೋಲಾರ್ ಸೈಕಲ್ ಗರಿಷ್ಠ ಮಿತಿಯನ್ನು ಮುಟ್ಟುತ್ತೆ ಅಂತ ಹೇಳ್ತಾರೆ. ಪ್ರತಿ 11 ವರ್ಷಕ್ಕೆ ಈ ರೀತಿ ಕಂಡುಬರೋದುಂಟು. ಸೂರ್ಯನ ಕಲೆಗಳು ಹೆಚ್ಚಾಗುತ್ತೆ. ಸೂರ್ಯನ ಕಲೆಗಳು ಹೆಚ್ಚಾಗ್ತಾ ಇದ್ದ ಹಾಗೆ ಅನೇಕ ರೀತಿಯ ತೀವ್ರ ಸ್ವರೂಪದ ವಿದ್ಯುದಯಸ್ಕಾಂತ ಅಲೆಗಳು ಇಡೀ ಸೌರಮಂಡಲದಾದ್ಯಂತ ಹರಿಯುತ್ತೆ. ಹಾಗೆಯೇ ಭೂ ವಾತಾವರಣವನ್ನು ಪ್ರವೇಶ ಮಾಡಿದಾಗ ಸೌರಮಂಡಲದ ಈ ಒಂದು ಅಲೆಗಳು ಏನಿದೆ ಭೂಮಿಯ ಮೇಲೆ ಅಪಾರ ದುಷ್ಪ್ರಭಾವವನ್ನು ಬೀರಿ ಮುಖ್ಯವಾಗಿ ಬರಗಾಲ ರೂಪುಗೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಭೂ ವಾತಾವರಣದ ಮೇಲೆ ದುಷ್ಪರಿಣಾಮ ಕಂಡುಬರುತ್ತೆ. ಅದರ ಫಲವಾಗಿ ಈಗಾಗಲೇ ಬೇಸಿಗೆಯನ್ನು ಅನುಭವಿಸ್ತಾ ಇದ್ದೇವೆ. ತೀವ್ರ ಸ್ವರೂಪದ ಬಿಸಿಲು ಸಹ ಉಂಟು. ಹಾಗೆಯೇ ಅನೇಕ ಪ್ರಾಕೃತಿಕ ವಿಕೋಪಗಳು ಸಹ ಕಂಡುಬರುತ್ತೆ. ಇದರಲ್ಲಿ ವಿಶೇಷ ಏನೆಂದರೆ ಸೂರ್ಯನ ಉತ್ತರ ಧ್ರುವ ದಕ್ಷಿಣವಾಗುತ್ತಂತೆ, ದಕ್ಷಿಣ ಧ್ರುವ ಉತ್ತರವಾಗುತ್ತಂತೆ. ಈ ರೀತಿಯಾದ ಅಲ್ಲೋಲ ಕಲ್ಲೋಲ ಪರಿವರ್ತನೆಗಳು ಸೂರ್ಯನಲ್ಲಿ ಸಂಭವಿಸುತ್ತಂತೆ ಪ್ರತಿ 11 ವರ್ಷಕ್ಕೆ ಒಮ್ಮೆ. ಮುಂದಿನ ಪುಸ್ತಕ ಕನಕದಾಸರ ಶ್ರೀ ಹರಿಭಕ್ತಿ ಸಾರ, MR ಸತ್ಯನಾರಾಯಣ್ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಬಿಟ್ಟ ಅಕ್ಷರಗಳನ್ನು ತುಂಬಿ. ಅಕ್ಷರಗಳು ಹೂ, ಹ, ಗೆ, ಚಂ, ದ. ಮಮತಾ. ಹೂವು ಹಾಸಿಗೆ ಚಂದ್ರ ಚಂದಮ. ಹೂವು ಹಾಸಿಗೆ ಚಂದ್ರ ಚಂದನ. ರಾಜೇಶ್ವರಿ. ಹೂವಿನ ಹಾಸಿಗೆ ಚಂದನದಲ್ಲಿ. ಉತ್ತರವನ್ನು ನೋಡೋಣ. ಹೂವು ಹಾಸಿಗೆ ಚಂದ್ರ ಚಂದನ, ಬಾಹುಬಂಧನ, ಹಾಗೆ ಮುಂದುವರಿಯುತ್ತೆ ಹಾಡು. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಶ್ರೀ ಹರಿಭಕ್ತಿ ಸಾರ ಈ ಪುಸ್ತಕವನ್ನು ಮಮತಾ ಅವರಿಗೆ ಕೊಟ್ಟಿದ್ದೇವೆ. ಟಿ ಗಿರಿಜಾ ಅವರ ಸಂಸ್ಮರಣ ಗ್ರಂಥ ಅದಮ್ಯ ಈಗ ಕೊಡ್ತಾ ಇದ್ದೇವೆ ನಮ್ಮ ಪ್ರಶ್ನೆ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 45 ಕೂಡು 39, 93 ಕಳೆ 45, 14 ಗುಣಿಸು 12, 160 ಭಾಗಿಸು 8. ಬಜರ್ ಒತ್ತಿದ್ದಾರೆ ರಾಜೇಶ್ವರಿ ಅವರು. ಅಂತಿಮ ಉತ್ತರ 4-2-2. 4-2-2. ಗುರುರಾಜ್ ಹಾಗೂ ಮಮತಾ ಲೆಕ್ಕ ಪೂರ್ಣವಾಗಿದ್ದರೆ ತಾವು ಬಜರ್ ಒತ್ತಿ ಉತ್ತರವನ್ನು ಕೊಡಿ. ತಮಗೆ ಉತ್ತರ ಗೊತ್ತಿಲ್ಲ ಅಂದರೆ ರಾಜೇಶ್ವರಿ ಅವರು ಕೊಟ್ಟಂಥ ಉತ್ತರ ಸರಿಯಾ ಅನ್ನೋದನ್ನು ನೋಡಬೇಕಾಗುತ್ತೆ. ಗುರುರಾಜ್. ಒಂದು ಉತ್ತರ 84, 48, 168, 20 ಎಲ್ಲವನ್ನ ಕೂಡಿದ್ರೆ 3-2-0 ಬಂದಿದೆ. ಅದಮ್ಯ ಈ ಕೃತಿ ನನ್ನಲ್ಲೇ ಉಳಿಬೇಕಾಗಿ ಬಂತು. ಮುಂದೆ ನಾವು ಕೊಡಲಿದ್ದೇವೆ ಸಮೇತನಹಳ್ಳಿ ರಾಮರಾಯರು ಬರೆದ ಶ್ರೀ ಪರಶುರಾಮ ಎನ್ನುವ ವೇದಕಾಲೀನ ಕಾದಂಬರಿ. ನಮ್ಮ ಪ್ರಶ್ನೆ. ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ರಿಜ್ವಾನಾ ಚೌಧರಿ ಬನ್ಯಾ, ಖಲೀಲ್ ಅಹಮದ್, ದುಕು ಮಾಜಿ, ಅಲಿ ಮುಹಮ್ಮದ್. ಮೊದಲಿಗೆ ಮಮತಾ, ಅನಂತರ ಗುರುರಾಜ್. ಅಲಿ ಮೊಹಮ್ಮದ್. ಅಲಿ
ಮೊಹಮ್ಮದ್. ಆಯ್ಕೆ 4 ಗುರುರಾಜ್. ರಿಜ್ವಾನ್ ಚೌಧರಿ ಬನ್ಯಾ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಖಲೀಲ್ ಅಹ್ಮದ್ ಆಗಿತ್ತು. ಖಲೀಲ್ ಅಹ್ಮದ್ ಅವರು ಉತ್ತರ ಪ್ರದೇಶಕ್ಕೆ ಸೇರಿದವರು. ಈ ವರ್ಷ ಇವರಿಗೆ ಪದ್ಮಶ್ರೀ ಗೌರವ ದೊರೆತಿದೆ. ಪಂಜಾದರಿ ಅನ್ನೋ ಹೆಸರಿನ ರತ್ನಗಂಬಳಿಯಂತೆ ಆ ರತ್ನಗಂಬಳಿ ತಯಾರಿಕೆಯಲ್ಲಿ ಇವರಿಗೆ ಪಾರಂಪರಿಕ ಅನುಭವ ಉಂಟು. ಉತ್ತರ ಪ್ರದೇಶದ ಮಿರ್ಜಾಪುರ್ ಅಂತಕ್ಕಂಥ ಪ್ರದೇಶ ಏನಿದೆ ಅಲ್ಲಿಗೆ ಸೇರಿದವರಂತೆ ಖಲೀಲ್ ಅಹ್ಮದ್ ಅವರು. ಈಗ ಒಂದು ಕಾದಂಬರಿಯನ್ನು ಕೊಡ್ತಾ ಇದ್ದೇವೆ. ದುರ್ದಮ್ಯ, ಗಂಗಾಧರ ಗಾಡ್ಗೀಳ ಅವರು ಬರೆದಿರುವಂಥ ಸ್ವಾತಂತ್ರ್ಯ ಹೋರಾಟದ ಕಾದಂಬರಿ. ಮರಾಠಿ ಮೂಲದಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ವಸಂತ ದಿವಾಣಜಿ ಅವರು. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಯ, ನಂ, ದ, ಆ, ಹುರು, ಮ, ದ, ಯ. ಮೊದಲಿಗೆ ರಾಜೇಶ್ವರಿ, ಆನಂತರ ಮಮತಾ. ಆನಂದ ಹೃದಯಮಯ. ಸ್ವಲ್ಪ ಗಡಿಬಿಡಿ ಮಾಡ್ಕೋಬೇಡಿ, ಸಾವಕಾಶವಾಗಿ ಉತ್ತರ ಕೊಡಿ, ಅರ್ಥವತ್ತಾಗಿರಲಿ ಉತ್ತರ. ಆನಂದ ಹೃದಯಮಯ. ಆನಂದ ಹೃದಯಮಯ ಅರ್ಥವತ್ತಾಗಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಸ್ವಲ್ಪ ಶಬ್ದಗಳು ಆ ಕಡೆ ಈ ಕಡೆ ಆಗ್ಬಿಟ್ಟಿದೆಯೋ ಏನೋ ಗೊತ್ತಿಲ್ಲ. ಮಮತಾ ಅವರನ್ನು ಕೇಳೋಣ. ಆನಂದಮಯ ಹೃದಯ. ಆನಂದಮಯ ಹೃದಯ. ಆನಂದಮಯ ಹೃದಯ. ಮಮತಾ. ಆನಂದಮಯ ಹೃದಯ. ಆನಂದಮಯ ಹೃದಯ. ಗುರುರಾಜ್. ಆನಂದಮಯ. ಆನಂದಮಯ ಹೃದಯ. ಉತ್ತರವನ್ನು ನೋಡೋಣ. ಆನಂದಮಯ ಹೃದಯ ಉತ್ತರ ಸರಿಯಾಗಿದೆ. ದುರ್ದಮ್ಯ ಈ ಬೃಹತ್ ಕಾದಂಬರಿ ಕೃತಿಯನ್ನು ಕೊಟ್ಟಿದ್ದೇವೆ ರಾಜೇಶ್ವರಿ ಅವರಿಗೆ. 3 ಪುಸ್ತಕವನ್ನು ಕೊಡೋದಕ್ಕೆ ಈಗ ನಾವು ಸಿದ್ಧವಾಗಿದ್ದೇವೆ. ಪದಬಂಧ ಈಗ ಬಂತು. ಸುಳುಹುಗಳನ್ನು ನೋಡೋಣ. ವೇಷಭೂಷಣಗಳ ಗೊಡವೆಯಿಲ್ಲದ ಮಾತಿನ ಯಕ್ಷಗಾನ. ಪ್ರಕಾಶ ದೀಪ. ಗೊಂದಲ ಗಲಾಟೆ. ಮೊದಲನೇ ಶಬ್ದಕ್ಕೆ ಉತ್ತರವನ್ನು ಕೊಡ್ತೇವೆ. 2 ಮತ್ತು 3ನೇದಕ್ಕೆ ತಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಿ. 1 ಉತ್ತರ ತಾಳಮದ್ದಳೆ ಅಂತ ಹೇಳ್ತೇವೆ. 2 ಉತ್ತರ ಬರೆದಿರುತ್ತಿದ್ದಾರೆ ರಾಜೇಶ್ವರಿ. ಹೊಳಪು. ಹೊಳಪು. ಪ್ರಕಾಶ ದೀಪ. ಹೊಳಪು. ಹೊಳಪು. 2ನೇದಾಗಿ ಬರೆದಿರುತ್ತಿದ್ದಾರೆ ಮಮತಾ. ಹೊಳಪು. ಹೊಳಪು. ಉತ್ತರವನ್ನು ನೋಡೋಣ. ಅದು ಬೆಳಕು ಆಗಿತ್ತು. ಹೊಳಪಿಗಿಂತ ಬೆಳಕು ಹೆಚ್ಚು ಅರ್ಥವತ್ತಾದ ಉತ್ತರ ಆಗುತ್ತೆ. 3 ಉತ್ತರ ಯಾರು ಬೇಕಾದರೂ ಬರೆದಿರುತ್ತೆ. ಮೊದಲಿಗೆ ಮಮತಾ, ಆನಂತರ ಗುರುರಾಜ್. ಗದ್ದಲ. ಗದ್ದಲ. ಗುರುರಾಜ್. ಗದ್ದಲ. ಗದ್ದಲ. ಉತ್ತರವನ್ನು ನೋಡೋಣ. ಗದ್ದಲ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಮೊದಲು ಕೊಟ್ಟದ್ದು ಮಮತಾ ಅವರು. ಇಸ್ರೇಲ್ ಕೆಣಕಿ ಗೆದ್ದವರಿಲ್ಲ ಎನ್ನುವ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಈಗ ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ಮಮತಾ ಅವರಿಗೆ ದೊರೀತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಮಂಗಳ ಹಾಡು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಪರಿಸಮಾಪ್ತಿಗೊಳಿಸು. ಕೊನೆಯ ಹಾಡನ್ನು ಹಾಡು. ಪರಿಸಮಾಪ್ತಿಗೊಳಿಸು. ಮುಂದಿನ ಪ್ರಶ್ನೆ. ಹಲ್ಲುಕಿರಿ ಹಲ್ಲುಗಿಂಜು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗೀಜು, ಗೋಜು. ಗೀಜು. ಮುಂದಿನ ಪ್ರಶ್ನೆ. ಇಂದ್ರನು ಯಾವ ಋಷಿಯ ಪತ್ನಿಯ ಪಾತಿವ್ರತ್ಯ ಭಂಗವನ್ನು ಮಾಡಿದನು? ಗೌತಮ, ವಿಶ್ವಾಮಿತ್ರ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ತಾರೆ 6ರೊಳು ಹುಟ್ಟಿ ತಾರೆ ನಾಮವ ಪಡೆದು
ತಾರೆ ನಾಮದವನ ಕೊಂದ ನವ್ವಾಲೆ ವಾಹನನು ಯಾರೇ ಸಖಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಮಂಗಳ ಹಾಡು ಪರಿಸಮಾಪ್ತಿಗೊಳಿಸು ಸರಿಯಾಗಿದೆ. 2 ಉತ್ತರ ಹಲ್ಲುಕಿರಿ ಹಲ್ಲುಗಿಂಜು ಗೀಜು ಸರಿಯಾಗಿದೆ ಉತ್ತರ. 3 ಉತ್ತರ ಗೌತಮ ಆಗಿದ್ದ ವಿಶ್ವಾಮಿತ್ರ ಅಲ್ಲ. 4ನೇ ಪ್ರಶ್ನೆಗೆ ಉತ್ತರ ಬೆಕ್ಕಿಗೆ ಚೆಲ್ಲಾಟ ಇಲಿಗೆ ಪ್ರಾಣ ಸಂಕಟ ಉತ್ತರ ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಇದು ಷಣ್ಮುಖ. ತಾರೆ 6 ಕೃತ್ತಿಕಾ ನಕ್ಷತ್ರ 6 ನಕ್ಷತ್ರಗಳು ಈ ಪುರಾಣದ ಕತೆ ಬರೋದುಂಟು. 3 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಗುರುರಾಜ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಮಂಗಳಾರತಿ ಎನ್ನುವ ನುಡಿಗಟ್ಟಿನ ಅರ್ಥವೇನು? ಪೂಜೆ ಮಾಡು, ಅವಮಾನವನ್ನು ಮಾಡು. ಅವಮಾನವನ್ನು ಮಾಡು. ಮುಂದಿನ ಪ್ರಶ್ನೆ, ಕರ್ಜಿಕಾಯಿ ಮಕ್ಕಳ ಆಟಿಕೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗಿಲಗಂಚಿ, ಗಿಲಗಂಟೆ. ಗಿಲಗಂಜಿ. ಮುಂದಿನ ಪ್ರಶ್ನೆ, ಇಂದ್ರನು ಯಾರ ಮೂಲಕ ವಿಶ್ವಾಮಿತ್ರನ ತಪಸ್ಸನ್ನು ಭಂಗ ಮಾಡಿದ? ಮೇನಕೆ, ತಿಲೋತ್ತಮೆ. ಮೇನಕೆ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಇಲ್ಲಿಗೂ ಬಂದೆಯಾ? ಮುಂದಿನ ಪ್ರಶ್ನೆ 5ನೇದು, ಈ ಒಗಟನ್ನು ಬಿಡಿಸಿ. ರಾಮನಿಗೆ ಸ್ಥಳ ಬಿಟ್ಟು ರಾಮನಿಗೆ ಪಥಗೊಟ್ಟು ರಾಮನಾಳಿದ ನಗರವ ನುಂಗಿದವನಾರೇ ಸಖಿ. ನುಂಗಿದವನಾರು? ಹನುಮಂತ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಮಂಗಳಾರತಿ ಅವಮಾನವನ್ನು ಮಾಡುವುದು ಸರಿಯಾಗಿದೆ. 2 ಉತ್ತರ ಕರ್ಜಿಕಾಯಿ ಮಕ್ಕಳಾಟಿಕೆ ಗಿಲಗಂಚಿ ಸರಿಯಾಗಿದೆ. 3 ಉತ್ತರ ಮೇನಕೆ ಸರಿಯಾಗಿದೆ. 4 ಉತ್ತರ ಇಲ್ಲಿಗೂ ಬಂದೆಯ ಜಡೇಶಂಕರ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಅಗಸ್ತ್ಯ ಮಹರ್ಷಿಯ ಕಥೆ ಆಗಿತ್ತು. ಯಾಕೆಂದರೆ ಸಮುದ್ರವನ್ನೇ ಆತ ನುಂಗುತ್ತಾನೆ, ಆಪೋಷಣ ಮಾಡ್ತಾನೆ ಅನ್ನೋ ಕಥೆ ಉಂಟು. ಎಷ್ಟು ಸರಿ ಉತ್ತರ ಆಯಿತು? 3 ಸರಿ. 3 ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ರಾಜೇಶ್ವರಿ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ, ಮಂಡೆಗೆ ನೀರು ತಳಿ ಎನ್ನುವ ನುಡಿಗಟ್ಟಿನ ಅರ್ಥವೇನು? ಅಭಿಷೇಕ ಮಾಡು, ಸ್ನಾನವನ್ನು ಮಾಡು. ಅಭಿಷೇಕ ಮಾಡು. ಮುಂದಿನ ಪ್ರಶ್ನೆ, ಮೆದುಗಾರೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗಿಲಾವು, ಬುಲಾವು. ಗಿಲಾವು. ಮುಂದಿನ ಪ್ರಶ್ನೆ, ಇಂದ್ರನು ಶಿವನ ತಪಸ್ಸನ್ನು ಭಂಗಪಡಿಸಲು ಯಾರನ್ನ ಪ್ರಚೋದಿಸಿದನು? ಮನ್ಮಥ, ನಾರದ. ಮನ್ಮಥ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಮನೆಗೆ ಮಾರಿ, ಊರಿಗೆ ಉಪಕಾರಿ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಶ್ವೇತ ವರ್ಣದಲ್ಲಿರ್ಪ 4 ಕೋರೆ 7 ಮೂತು ತೂತು ಮೈಗಣ್ಣವಗೆ ವಾಹನವಾದವನಾರೈ ಹೇಳು ಸಖಿ. ಚೇಳು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಮಂಡೆಗೆ ನೀರು ತಳಿ ಅಭಿಷೇಕವನ್ನು ಮಾಡು ಸರಿಯಾಗಿದೆ. 2 ಉತ್ತರ ಮೆದುಗಾರೆ ಗಿಲಾವು ಸರಿಯಾಗಿದೆ. 3 ಉತ್ತರ ಮನ್ಮಥ ಸರಿಯಾಗಿದೆ. 4 ಉತ್ತರ ಮನೆಗೆ ಮಾರಿ ಪರರಿಗೆ ಉಪಕಾರಿ ಊರಿಗೆ ಉಪಕಾರಿ ಪರವಾಗಿಲ್ಲ ಉತ್ತರ ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಇದು ಐರಾವತದ ವರ್ಣನೆ ಆಗಿತ್ತು. ಎಷ್ಟು? 4 ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ರಿ ಅಲ್ವಾ? 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ಮಮತಾ ಅವರಿಗೆ ಕೊಡ್ತಾ ಇದ್ದೇವೆ. 3, 2, 5 ಪುಸ್ತಕ ತಮಗೆ ದೊರೆಯುತ್ತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅಭಿನಂದನೆಗಳು. ಗುರುರಾಜ್ ಅವರಿಗೂ ಸಹ 3, 2, 5 ಪುಸ್ತಕ ತಮಗೆ ದೊರೆಯುತ್ತಾ ಇದೆ. ಅಭಿನಂದನೆಗಳು. ರಾಜೇಶ್ವರಿ ಅವರಿಗೂ ಸಹ 5 ಪುಸ್ತಕ, ತಲಾ 5 ಪುಸ್ತಕಗಳನ್ನು ತಗೊಂಡಿದ್ದೀರಿ. ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.